ಧಾರವಾಡದಲ್ಲಿ ಈಗ ರೇಷನ್ ಅಕ್ಕಿ ಸಿಕ್ಕವರಿಗೆ ಸಿರುಂಡಿ ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ರೇಷನ್ ಅಂಗಡಿಗಳಿಗೆ ಸ್ಟಾಕ್ ಬರ್ತಾ ಇದ್ದಂತೆ ಸಂಪೂರ್ಣವಾಗಿ ಖಾಲಿ ಆಗ್ತಾ ಇದ್ದು ನಾವೀಗ ನೋಡಬಹುದಾಗಿದೆ. ಧಾರವಾಡದ ಸೈದಾಪುರದಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿ ಮುಂದೆ ಜನ ಯಾವ ರೀತಿ ಬ್ಯಾಗ್ಗಳನ್ನ ಹಿಡಿದುಕೊಂಡು ಕ್ಯೂ ನಿಂತಿದ್ದಾರಂತೆ. ಈ ಜನ 4-5 ದಿನಗಳಿಂದ ಬರ್ತಾನೆ ಇದ್ದಾರೆ. ಬಂದ ತಕ್ಷಣ ಏನಂತಂದ್ರೆ ಅಕ್ಕಿ ಇಲ್ಲಣ ಅಂತ ನ್ಯಾಯಬೆಲೆ ಅಂಗಡಿಯವರು ಹೇಳ್ತಾ ಇದ್ದು ಬರೋದು ಮತ್ತೆ ಇಲ್ಲಿ ನೋಡ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು. ಪ್ರಮುಖವಾಗಿ ಈ ತಿಂಗಳಿಂದ ಸರ್ಕಾರ ನಾವು ಕಳೆದ ತಿಂಗಳು 5 ಕೆಜಿ ಹೆಚ್ಚುವರಿ ಅಕ್ಕಿ ಸೇರಿದಂತೆ 15 ಕೆಜಿ ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಹೀಗಾಗಿ ನಮಗೆ ಈ ಸಲ ಹೆಚ್ಚುವರಿಯಾಗಿ 15 ಕೆಜಿ ಅಕ್ಕಿ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ಇಲ್ಲಿ ನ್ಯಾಯಬೆಲೆ ಅಂಗಡಿಗೆ ಬಂದು ನೋಡಿದ್ರೆ ಇಲ್ಲಿ ನ್ಯಾಯಬೆಲೆ ಅಂಗಡಿಯ ಮುಂದೆ ಏನಂದ್ರೆ ಈ ರೀತಿ ಒಂದು ಫಲಕವನ್ನು ಹಾಕಿದ್ದಾರೆ. ಏನಂದ್ರೆ ಅಕ್ಕಿ ವಿತರಣೆ ಹೆಚ್ಚುವರಿ ಆಗ್ತಾರೆ ಅಂದ್ರೆ ಉಗ್ರಾಣದಲ್ಲಿ ಅಕ್ಕಿ ಸ್ಟಾಕ್ ಇಲ್ಲದ ಕಾರಣ ಮತ್ತೆ ಮಾರ್ಚ್ ತಿಂಗಳ ಅಕ್ಕಿ ಬುಧವಾರ ಗುರುವಾರ ವಿತರಿಸಲಾಗಿದೆ ಅಂತ ಫಲಕವನ್ನು ಹಾಕ್ತಾ ಇದ್ರೆ ಮತ್ತೆ ಬುಧವಾರ ಗುರುವಾರ ಬಂದ್ರು ಕೂಡ ಅಂತಂದ್ರೆ ಎಷ್ಟು ಸ್ಟಾಕ್ ಬರುತ್ತೆ ಅಷ್ಟು ಮಾತ್ರ ಜನರಿಗೆ ಸಿಗುತ್ತೆ. ಹೀಗಾಗಿ ಒಂದು ರೀತಿ ಏನಂತಂದ್ರೆ ಧಾರವಾಡದಲ್ಲಿ ಈಗ ನ್ಯಾಯಬೆಲೆ ರೇಷನ್ ಅಕ್ಕಿ ಸಿಗೋದಂದ್ರೆ ಸಿಕ್ಕವರಿಗೆ ಸಿರುಂಡಿ ಅನ್ನೋ ರೀತಿ ನಿರ್ಮಾಣ. ನಾವಿಲ್ಲಿ ಬಂದಿರೋ ಜನರನ್ನೇ ಮಾತನಾಡ್ಸೋಣ ಏನ್ ಹೇಳ್ತಾರ ಅಂತೇಳಿ. ಏನಾತ್ರಿ ಅಕ್ಕಿ ಸಿಗತ್ತಿಲ್ಲ ಏನಂತಾರ್ರಿ? ಅಕ್ಕಿ ಸಿಗಾಕತಿಲ್ರಿ 4-5 ದಿನ ಆತ ಹೋಗುದು ಬರುದು ಹೊಳೆ ಮತ್ ಇವತ್ತ ಹೊಳೆ ಕರ್ಸೇವ್ರಿ ಅವ್ರಿಗೆ ಕೊಡ್ತೇನೆ ಅಂತೇಳಿ ನಾವು ಫೋನ್ ಹಚ್ಚಿ ಕರ್ಸೇವ್ರಿ ಮೋಹನ್ ಅವ್ರಿಗೆ. ಮತ್ತೆ ನೀವು ನ್ಯೂಸ್ನವ್ರು ಬಂದಿದ್ರಿ ಅದಕ್ಕೆ ನಿಂತೇವಿ. ಅಲ್ಲ ಈಗ ಏನಂತಾರ ಅವ್ರ ಅಕ್ಕಿ ಕೇಳ್ರ ಅದ ಗುಡಾನ್ದಾಗ ಸ್ಟಾಕ್ ಇಲ್ಲ ಅಂತಾರ್ರಿ. ಬಂದ್ಮ್ಯಾಗ ಕೊಡ್ತೇವ ಅಂತಾರ. ಬರ್ತೈತಿ ಒಂದಿನ ಬಂದ್ಮ್ಯಾಗ 10-11 ಮಟ ಕೊಡ್ತಾರ ಖಾಲಿ ಆಕೈತಿ ಮತ್ ನಮಗ್ ಸಿಗವಲ್ದು. ಇದು ಏನಂತಂದ್ರೆ ಜನ ಹೇಳೋದು ನಾವು ಬರ್ತಾ ಇದ್ದಂತೆ ಸ್ಟಾಕ್ ಖಾಲಿನೇ ಆಗ್ತೇವೆ ಈಗ ನಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ನ್ಯಾಯಬೆಲೆ ಅಂಗಡಿಯವರು ಕೂಡ ಅವ್ರು ಜನರಿಗೆ ಕರ್ಸಿದಾರೆ. ಈಗ ನಾವು ಅವರನ್ನೇ ಮಾತನಾಡ್ಸೋಣ ಯಾಕ್ರಿ ಏನ್ ಅಕ್ಕಿ ಕೊಡತ್ತಿಲ್ಲ ಸ್ಟಾಕ್ ಇಲ್ಲ ಅಂತ ಸರ್. ಏನಿಲ್ಲ, ತೊಂದ್ರೆ ಏನಾಗೈತೆ ಅಂತಂದ್ರ 5 ಕೆಜಿ ಅಕ್ಕಿಗೆ ಸರ್ಕಾರ ದುಡ್ಡು ಕೊಡ್ತಿತ್ತು. ಆದ್ರ ಫೆಬ್ರವರಿ ಹೆಚ್ಚುವರಿ ಅಕ್ಕಿಗೆ ದುಡ್ಡು ಕೊಡೋದು ಫೆಬ್ರವರಿ ಮತ್ತು ಮಾರ್ಚ್ ಕೂಡಿ ಈ ತಿಂಗಳು 15 ಕೆಜಿ ಅಕ್ಕಿ ಕೊಡ್ಲಿಕತ್ತಾರ. ಪ್ರತಿ ತಿಂಗಳು 5 ಕೆಜಿ ಕೊಡ್ತಿದ್ರು ಯಾವುದೇ ತೊಂದರೆ ಇದ್ದಿಲ್ಲ. ಈ ತಿಂಗಳ ಪ್ರಮಾಣ ಹೆಚ್ಚಿಗೆ ಆಗಿರೋದ್ರಿಂದ FCIದಾಗ ಅಕ್ಕಿ ಮಾಲ್ ಸ್ಟಾಕ್ ಇದೆ. ಬಟ್ ಅಲ್ಲಿಂದ ರಿಟೇಲ್ ಉಗ್ರಾಣದಾಗ ನಮ್ಮ ಗುಡೌನ್ದಾಗ KFC ಗುಡೌನ್ದಾಗ ಬರಕ್ ಮಾಲ್ ತಯಾರಿಲ್ಲ. ಯಾಕೆ ಕಾರಣಪ್ಪ ಅಂತ ಕೇಳಿದ್ರೆ ಗುಡೌನ್ ಮ್ಯಾನೇಜರ್ ಕೇಳಿದ್ರೆ ಏನಂತಾರ ಅವ್ರು, ಹಮ್ಮಾಳ್ರ ಕೊಡ್ತೀರಿ, ಹಮ್ಮಾಳ್ರ ನಮ್ಗೆ ಅಕ್ಕಿಯಲ್ಲಿ ಲೋಡ್ ಮಾಡಕ್ ತಯಾರಿಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರ ಅವ್ರು. ಹೌದು ಸರ್, ನೀವು ನಮ್ಗೆ ಹಿಂಗೈತ್ರಿ, ನಾವು ಇಲ್ಲಿ 1000 ಮಂದಿಗೆ ಸಂಭಾಳಿಸ್ಬೇಕು, ಪಾಪ ಜನರಿಗೆ ಇವತ್ತು ಬಾ ನಾಳೆ ಬಾ ಅನ್ನೋ ಲೆಕ್ಕಕ್ಕೆ ನಾವು ಮಾತಾಡಕತ್ತೀವಿ. ಬಟ್ ಅವ್ರು ನಾಳೆ ತಲೆ ತಗೋದ ಕೆಲಸ ನಮ್ಮಲ್ಲಿ ಏನು ಅಟ್ಯಾಕ್ ಮಾಡ್ತಾರ ಅನ್ನೋ ಭಯ ನಮ್ಗೆ ಆಗೈತಿ. ಆ ಕಾರಣಕ್ಕಾಗಿ ನಾವು ಜಲ್ದಿ ಕೊಡ್ರಿ ಅಂತ ಹೇಳಿ ಕೇಸ್ ದಿನ ಹೋಗುದು ಸರ್. ಈಗ ನೋಡ್ರಿ ಇವತ್ತು ಮತ್ತೆ ಹೋಗಿ ಬಂದ್ರಿ, ಇವತ್ತು ಬರೀ 2 ಗಾಡಿ ಬಂದೈತ್ರಿ. ಆ ಯಾರು ತಗೊಂಡು ಹೋಗಿಲ್ಲ ಅವ್ರು ಕೊಡಾಕತ್ತೀವಿ ಅನ್ನಕತ್ತಾರ. ಮತ್ ನಾವ್ ಏನ್ ಮಾಡೋರಿ ಅನ್ನೋ ಲೆಕ್ಕಕ್ಕೆ ಬಂದೈತಿ. ಅದಕ್ಕೆ ಕೂಡಲೇ ಸರ್ಕಾರ ಆಗಲಿ ಅಥವಾ ಇದಕ್ಕೆ ಯಾರು ವ್ಯವಸ್ಥೆ ಇದಾರ ಮೇಲಧಿಕಾರಿಗಳ ಕೂಡಲೇ ಇದಕ್ಕೆ ಗಮನ ಹರಿಸಿ ಈ ವಿತರಣೆಯಲ್ಲಿ ಆಗುತ್ತಿರುವ ವಿಳಂಬವನ್ನು ಸರಿಪಡಿಸುವ ಮೂಲಕ ಜನರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೇವೆ ಸರ್. ಇದು ಅಂತಂದ್ರೆ ನ್ಯಾಯಬೆಲೆ ಅಂಗಡಿಯವರು ಕೂಡ ಹೇಳೋದೇನು ಪ್ರಮುಖವಾಗಿ ಸರ್ಕಾರ ಇಷ್ಟು ದಿನಗಳವರೆಗೆ ಪ್ರತಿ ತಿಂಗಳು ಏನು ಹೆಚ್ಚುವರಿ 5 ಕೆಜಿ ಅಕ್ಕಿಯನ್ನು ಕೊಡ್ತಿತ್ತು. 5 ಕೆಜಿ ಅಕ್ಕಿಗೆ ಪರ್ಯಾಯವಾಗಿ 170 ರೂಪಾಯಿಯನ್ನು ಸಂದಾಯ ಮಾಡ್ತಾ ಇದ್ರೆ ಕಳೆದ ತಿಂಗಳಿಂದ ನಾವು ಅಕ್ಕಿ ಬದಲಿಗೆ ಹಣ ಕೊಡೋದಿಲ್ಲ, ಅಕ್ಕಿಗೆ ಅಕ್ಕಿಯನ್ನೇ ಕೊಡ್ತೀವಿ ಅನ್ನೋ ಒಂದು ಘೋಷಣೆ ಮಾಡುತ್ತೆ. ಹೀಗಾಗಿ ಕಳೆದ ತಿಂಗಳು 5 ಕೆಜಿ ಅಕ್ಕಿ ಬರಬೇಕಿತ್ತು, ಅದ್ರ ಅಕ್ಕಿ ಬರಲಿಲ್ಲ. ಆ ಅಕ್ಕಿಯನ್ನು ಕೂಡ ಇದೇ ತಿಂಗಳು ಸೇರಿಸಿ ಸುಮಾರು 15 ಕೆಜಿ ಕೊಡ್ತೀವಿ ಅಂತ ಹೇಳಿದಾಗ ಈ ಗೊಂದಲ ಸೃಷ್ಟಿಯಾಗಿದ್ದು ಸ್ಟಾಕ್ ಕೂಡ ತಕ್ಕ ಮಟ್ಟಿಗೆ ಸ್ಟಾಕ್ ಬರ್ತಾ ಇಲ್ಲ. ಸ್ಟಾಕ್ ನಿರ್ವಹಣೆಯನ್ನು ಮುಂಚಿತವಾಗಿ ಮಾಡಿಕೊಂಡು ಏನಂತಂದ್ರೆ ಈ ರೀತಿ ಒಂದು ಘೋಷಣೆ ಮಾಡಬೇಕಿತ್ತು, ಈ ರೀತಿ ವಿತರಣೆ ವ್ಯವಸ್ಥೆ ಮಾಡಬೇಕಾದ್ರೆ ಈಗ ನ್ಯಾಯಬೆಲೆ ಅಂಗಡಿಕಾರರು ಮತ್ತು ಜನರು ಇಲ್ಲಿ ನಂತರ ಕಿತ್ತಾಡುವಂತ ಪರಿಸ್ಥಿತಿಯನ್ನ ಸರ್ಕಾರ ಈಗ ತಂದಿಟ್ಟಿದ್ದು ಇದಕ್ಕೆ ಆದಷ್ಟು ಮಟ್ಟಿಗೆ ಶೀಘ್ರ ಪರಿಹಾರ ಒದಗಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ. ಡಿ.ವಿ. ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡದಲ್ಲಿ ಈಗ ರೇಷನ್ ಅಕ್ಕಿ ಸಿಕ್ಕವರಿಗೆ ಸಿರುಂಡಿ ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ರೇಷನ್ ಅಂಗಡಿಗಳಿಗೆ ಸ್ಟಾಕ್ ಬರ್ತಾ ಇದ್ದಂತೆ ಸಂಪೂರ್ಣವಾಗಿ ಖಾಲಿ ಆಗ್ತಾ ಇದ್ದು ನಾವೀಗ ನೋಡಬಹುದಾಗಿದೆ. ಧಾರವಾಡದ ಸೈದಾಪುರದಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿ ಮುಂದೆ ಜನ ಯಾವ ರೀತಿ ಬ್ಯಾಗ್ಗಳನ್ನ ಹಿಡಿದುಕೊಂಡು ಕ್ಯೂ ನಿಂತಿದ್ದಾರಂತೆ. ಈ ಜನ 4-5 ದಿನಗಳಿಂದ ಬರ್ತಾನೆ ಇದ್ದಾರೆ. ಬಂದ ತಕ್ಷಣ ಏನಂತಂದ್ರೆ ಅಕ್ಕಿ ಇಲ್ಲಣ ಅಂತ ನ್ಯಾಯಬೆಲೆ ಅಂಗಡಿಯವರು ಹೇಳ್ತಾ ಇದ್ದು ಬರೋದು ಮತ್ತೆ ಇಲ್ಲಿ ನೋಡ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು. ಪ್ರಮುಖವಾಗಿ ಈ ತಿಂಗಳಿಂದ ಸರ್ಕಾರ ನಾವು ಕಳೆದ ತಿಂಗಳು 5 ಕೆಜಿ ಹೆಚ್ಚುವರಿ ಅಕ್ಕಿ ಸೇರಿದಂತೆ 15 ಕೆಜಿ ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಹೀಗಾಗಿ ನಮಗೆ ಈ ಸಲ ಹೆಚ್ಚುವರಿಯಾಗಿ 15 ಕೆಜಿ ಅಕ್ಕಿ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ಇಲ್ಲಿ ನ್ಯಾಯಬೆಲೆ ಅಂಗಡಿಗೆ ಬಂದು ನೋಡಿದ್ರೆ ಇಲ್ಲಿ ನ್ಯಾಯಬೆಲೆ ಅಂಗಡಿಯ ಮುಂದೆ ಏನಂದ್ರೆ ಈ ರೀತಿ ಒಂದು ಫಲಕವನ್ನು ಹಾಕಿದ್ದಾರೆ. ಏನಂದ್ರೆ ಅಕ್ಕಿ ವಿತರಣೆ ಹೆಚ್ಚುವರಿ ಆಗ್ತಾರೆ ಅಂದ್ರೆ ಉಗ್ರಾಣದಲ್ಲಿ ಅಕ್ಕಿ ಸ್ಟಾಕ್ ಇಲ್ಲದ ಕಾರಣ ಮತ್ತೆ ಮಾರ್ಚ್ ತಿಂಗಳ ಅಕ್ಕಿ ಬುಧವಾರ ಗುರುವಾರ ವಿತರಿಸಲಾಗಿದೆ ಅಂತ ಫಲಕವನ್ನು ಹಾಕ್ತಾ ಇದ್ರೆ ಮತ್ತೆ ಬುಧವಾರ ಗುರುವಾರ ಬಂದ್ರು ಕೂಡ ಅಂತಂದ್ರೆ ಎಷ್ಟು ಸ್ಟಾಕ್ ಬರುತ್ತೆ ಅಷ್ಟು ಮಾತ್ರ ಜನರಿಗೆ ಸಿಗುತ್ತೆ. ಹೀಗಾಗಿ ಒಂದು ರೀತಿ ಏನಂತಂದ್ರೆ ಧಾರವಾಡದಲ್ಲಿ ಈಗ ನ್ಯಾಯಬೆಲೆ ರೇಷನ್ ಅಕ್ಕಿ ಸಿಗೋದಂದ್ರೆ ಸಿಕ್ಕವರಿಗೆ ಸಿರುಂಡಿ ಅನ್ನೋ ರೀತಿ ನಿರ್ಮಾಣ. ನಾವಿಲ್ಲಿ ಬಂದಿರೋ ಜನರನ್ನೇ ಮಾತನಾಡ್ಸೋಣ ಏನ್ ಹೇಳ್ತಾರ ಅಂತೇಳಿ. ಏನಾತ್ರಿ ಅಕ್ಕಿ ಸಿಗತ್ತಿಲ್ಲ ಏನಂತಾರ್ರಿ? ಅಕ್ಕಿ ಸಿಗಾಕತಿಲ್ರಿ 4-5 ದಿನ ಆತ ಹೋಗುದು ಬರುದು ಹೊಳೆ ಮತ್ ಇವತ್ತ ಹೊಳೆ ಕರ್ಸೇವ್ರಿ ಅವ್ರಿಗೆ ಕೊಡ್ತೇನೆ ಅಂತೇಳಿ ನಾವು ಫೋನ್ ಹಚ್ಚಿ ಕರ್ಸೇವ್ರಿ ಮೋಹನ್ ಅವ್ರಿಗೆ. ಮತ್ತೆ ನೀವು ನ್ಯೂಸ್ನವ್ರು ಬಂದಿದ್ರಿ ಅದಕ್ಕೆ ನಿಂತೇವಿ. ಅಲ್ಲ ಈಗ ಏನಂತಾರ ಅವ್ರ ಅಕ್ಕಿ ಕೇಳ್ರ ಅದ ಗುಡಾನ್ದಾಗ ಸ್ಟಾಕ್ ಇಲ್ಲ ಅಂತಾರ್ರಿ. ಬಂದ್ಮ್ಯಾಗ ಕೊಡ್ತೇವ ಅಂತಾರ. ಬರ್ತೈತಿ ಒಂದಿನ ಬಂದ್ಮ್ಯಾಗ 10-11 ಮಟ ಕೊಡ್ತಾರ ಖಾಲಿ ಆಕೈತಿ ಮತ್ ನಮಗ್ ಸಿಗವಲ್ದು. ಇದು ಏನಂತಂದ್ರೆ ಜನ ಹೇಳೋದು ನಾವು ಬರ್ತಾ ಇದ್ದಂತೆ ಸ್ಟಾಕ್ ಖಾಲಿನೇ ಆಗ್ತೇವೆ ಈಗ ನಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ನ್ಯಾಯಬೆಲೆ ಅಂಗಡಿಯವರು ಕೂಡ ಅವ್ರು ಜನರಿಗೆ ಕರ್ಸಿದಾರೆ. ಈಗ ನಾವು ಅವರನ್ನೇ ಮಾತನಾಡ್ಸೋಣ ಯಾಕ್ರಿ ಏನ್ ಅಕ್ಕಿ ಕೊಡತ್ತಿಲ್ಲ ಸ್ಟಾಕ್ ಇಲ್ಲ ಅಂತ ಸರ್. ಏನಿಲ್ಲ, ತೊಂದ್ರೆ ಏನಾಗೈತೆ ಅಂತಂದ್ರ 5 ಕೆಜಿ ಅಕ್ಕಿಗೆ ಸರ್ಕಾರ ದುಡ್ಡು ಕೊಡ್ತಿತ್ತು. ಆದ್ರ ಫೆಬ್ರವರಿ ಹೆಚ್ಚುವರಿ ಅಕ್ಕಿಗೆ ದುಡ್ಡು ಕೊಡೋದು
ಫೆಬ್ರವರಿ ಮತ್ತು ಮಾರ್ಚ್ ಕೂಡ ಈ ತಿಂಗಳು 15 ಕೆಜಿ ಅಕ್ಕಿ ಕೊಳ್ಳಿಕತ್ತಾರ. ಪ್ರತಿ ತಿಂಗಳು 5 ಕೆಜಿ ಕೊಡ್ತಿದ್ರೆ ಯಾವುದೇ ತೊಂದರೆ ಇದ್ದಿಲ್ಲ. ಈ ತಿಂಗಳ ಪ್ರಮಾಣ ಹೆಚ್ಚಾಗಿರೋದ್ರಿಂದ FCIದಾಗ ಅಕ್ಕಿ ಮಾಲ್ ಸ್ಟಾಕ್ ಇದೆ. ಬಟ್ ಅಲ್ಲಿಂದ ರಿಟೇಲ್ ಉಗ್ರಾಣದಾಗ ನಮ್ಮ ಗುಡೌನ್ದಾಗ KFC ಗುಡೌನ್ದಾಗ ಬರಕ ಮಾಲ್ ತಯಾರಿಲ್ಲ. ಯಾಕೆ ಕಾರಣಪ್ಪ ಅಂತ ಕೇಳಿದ್ರೆ ಗುಡೌನ್ ಮ್ಯಾನೇಜರ್ ಕೇಳಿದ್ರೆ ಏನಂತಾರ ಅವರು, ಹಮ್ಮಾಳ್ರು ಕೊಡ್ತೀರಿ, ಹಮ್ಮಾಳ್ರು ನಮ್ಗೆ ಅಕ್ಕಿಯಲ್ಲಿ ಲೋಡ್ ಮಾಡಕ್ ತಯಾರಿಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರ ಅವ್ರು. ಹೌದು ಸರ್, ನೀವು ನಮ್ಗೆ ಹಿಂಗೈತ್ರಿ, ನಾವು ಇಲ್ಲಿ 1000 ಮಂದಿಗೆ ಸಂಭಾಳಿಸ್ಬೇಕು, ಪಾಪ ಜನರಿಗೆ ಇವತ್ತು ಬಾ ನಾಳೆ ಬಾ ಅನ್ನೋ ಲೆಕ್ಕಕ್ಕೆ ನಾವು ಮಾತಾಡಕತ್ತೀವಿ. ಬಟ್ ಅವ್ರು ನಾಳೆ ತಲೆ ತಗೋದ ಕೆಲಸ ನಮ್ಮಲ್ಲಿ ಏನು ಅಟ್ಯಾಕ್ ಮಾಡ್ತಾರ ಅನ್ನೋ ಅಂತ ಭಯ ನಮ್ಗೆ ಆಗೈತಿ. ಆ ಕಾರಣಕ್ಕಾಗಿ ನಾವು ಜಲ್ದಿ ಕೊಡ್ರಿ ಅಂತ ಹೇಳಿ ಕೆಲಸ ದಿನ ಹೋಗುದು ಸರ್. ಈಗ ನೋಡ್ರಿ, ಇವತ್ತು ಮತ್ತೆ ಹೋಗಿ ಬಂದ್ರಿ, ಇವತ್ತು ಬರೀ 2 ಗಾಡಿ ಬಂದೈತ್ರಿ, ಆ ಯಾರು ತಗೊಂಡು ಹೋಗಿಲ್ಲ ಅವ್ರು ಕೊಡಕತ್ತೀವಿ ಅನ್ನಕತ್ತಾರ. ಮತ್ತೆ ನಾವು ಏನ್ ಮಾಡೋಣ್ರಿ ಅನ್ನೋ ಲೆಕ್ಕಕ್ಕೆ ಬಂದೈತಿ. ಅದಕ್ಕೆ ಕೂಡಲೇ ಸರ್ಕಾರ ಆಗಲಿ ಅಥವಾ ಇದಕ್ಕೆ ಯಾರು ವ್ಯವಸ್ಥೆ ಇದಾರ ಮೇಲಧಿಕಾರಿಗಳ ಕೂಡಲೇ ಇದಕ್ಕೆ ಗಮನ ಹರಿಸಿ ಈ ವಿತರಣೆಯಲ್ಲಿ ಆಗುತ್ತಿರುವ ವಿಳಂಬವನ್ನು ಸರಿಪಡಿಸುವ ಮೂಲಕ ಜನರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೈತೆ ಸರ್. ಇದು ಅಂತಂದ್ರೆ ನ್ಯಾಯಬೆಲೆ ಅಂಗಡಿಯವರು ಕೂಡ ಹೇಳೋದೇನು, ಪ್ರಮುಖವಾಗಿ ಸರ್ಕಾರ ಇಷ್ಟು ದಿನಗಳವರೆಗೆ ಪ್ರತಿ ತಿಂಗಳು ಏನು ಹೆಚ್ಚುವರಿ 5 ಕೆಜಿ ಅಕ್ಕಿಯನ್ನು ಕೊಡ್ತಿತ್ತು. 5 ಕೆಜಿ ಅಕ್ಕಿಗೆ ಪರ್ಯಾಯವಾಗಿ 170 ರೂಪಾಯಿಯನ್ನು ಸಂದಾಯ ಮಾಡ್ತಾ ಇದ್ರೆ, ಕಳೆದ ತಿಂಗಳಿಂದ ನಾವು ಅಕ್ಕಿ ಬದಲಿಗೆ ಹಣ ಕೊಡೋದಿಲ್ಲ, ಅಕ್ಕಿಯನ್ನೇ ಕೊಡ್ತೀವಿ ಅನ್ನೋ ಒಂದು ಘೋಷಣೆ ಮಾಡುತ್ತೆ. ಹೀಗಾಗಿ ಕಳೆದ ತಿಂಗಳು 5 ಕೆಜಿ ಅಕ್ಕಿ ಬರಬೇಕಿತ್ತು, ಅದ್ರ ಅಕ್ಕಿ ಬರಲಿಲ್ಲ. ಆ ಅಕ್ಕಿಯನ್ನು ಕೂಡ ಇದೇ ತಿಂಗಳು ಸೇರಿಸಿ ಸುಮಾರು 15 ಕೆಜಿ ಕೊಡ್ತೀವಿ ಅಂತ ಹೇಳಿದಾಗ ಈ ಗೊಂದಲ ಸೃಷ್ಟಿಯಾಗಿದ್ದು, ಸ್ಟಾಕ್ ಕೂಡ ತಕ್ಕ ಮಟ್ಟಿಗೆ ಸ್ಟಾಕ್ ಬರ್ತಾ ಇಲ್ಲ. ಸ್ಟಾಕ್ ನಿರ್ವಹಣೆಯನ್ನು ಮುಂಚಿತವಾಗಿ ಮಾಡಿಕೊಂಡು ಏನಂತಂದ್ರೆ ಈ ರೀತಿ ಒಂದು ಘೋಷಣೆ ಮಾಡಬೇಕಿತ್ತು, ಈ ರೀತಿ ವಿತರಣೆ ವ್ಯವಸ್ಥೆ ಮಾಡಬೇಕಾದ್ರೆ ಈಗ ನ್ಯಾಯಬೆಲೆ ಅಂಗಡಿಕಾರರು ಮತ್ತು ಜನರು ಇಲ್ಲಿ ನಂತರ ಕಿತ್ತಾಡುವಂತ ಪರಿಸ್ಥಿತಿಯನ್ನ ಸರ್ಕಾರ ಈಗ ತಂದಿಟ್ಟಿದ್ದು, ಇದಕ್ಕೆ ಆದಷ್ಟು ಮಟ್ಟಿಗೆ ಶೀಘ್ರ ಪರಿಹಾರ ಒದಗಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ. ಡಿ.ವಿ. ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡದಲ್ಲಿ ಈಗ ರೇಷನ್ ಅಕ್ಕಿ ಸಿಕ್ಕವರಿಗೆ ಸಿರುಂಡೆ ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ರೇಷನ್ ಅಂಗಡಿಗಳಿಗೆ ಸ್ಟಾಕ್ ಬರ್ತಾ ಇದ್ದಂತೆ ಸಂಪೂರ್ಣವಾಗಿ ಖಾಲಿ ಆಗ್ತಾ ಇದ್ದು ನಾವೀಗ ನೋಡಬಹುದಾಗಿದೆ. ಧಾರವಾಡದ ಸೈದಾಪುರದಲ್ಲಿ ಇರುವಂತಹ ನ್ಯಾಯಬೆಲೆ ಅಂಗಡಿ ಮುಂದೆ ಜನ ಯಾವ ರೀತಿ ಬ್ಯಾಗ್ಗಳನ್ನ ಹಿಡಿದುಕೊಂಡು ಕ್ಯೂ ನಿಂತಿದ್ದಾರಂತೆ. ಈ ಜನ 4-5 ದಿನಗಳಿಂದ ಬರ್ತಾನೆ ಇದ್ದಾರೆ. ಬಂದ ತಕ್ಷಣ ಏನಂತಂದ್ರೆ ಅಕ್ಕಿ ಇಲ್ಲ ಅಂತ ನ್ಯಾಯಬೆಲೆ ಅಂಗಡಿಯವರು ಹೇಳ್ತಾ ಬರೋದು ಮತ್ತೆ ಇಲ್ಲಿ ನೋಡ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಪ್ರಮುಖವಾಗಿ ಈ ತಿಂಗಳಿಂದ ಸರ್ಕಾರ ನಾವು ಕಳೆದ ತಿಂಗಳು 5 ಕೆಜಿ ಹೆಚ್ಚುವರಿ ಅಕ್ಕಿ ಸೇರಿದಂತೆ 15 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ನಮಗೆ ಈ ಸಲ ಹೆಚ್ಚುವರಿಯಾಗಿ 15 ಕೆಜಿ ಅಕ್ಕಿ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ಇಲ್ಲಿ ನ್ಯಾಯಬೆಲೆ ಅಂಗಡಿಗೆ ಬಂದು ನೋಡಿದ್ರೆ, ಇಲ್ಲಿ ನ್ಯಾಯಬೆಲೆ ಅಂಗಡಿಯ ಮುಂದೆ ಏನಂದ್ರೆ ಈ ರೀತಿ ಒಂದು ಫಲಕವನ್ನು ಹಾಕಿದ್ದಾರೆ. ಏನಂತ ಅಕ್ಕಿ ವಿತರಣೆ ಹೆಚ್ಚುವರಿ ಆಗ್ತಾರೆ ಅಂದ್ರೆ ಉಗ್ರಾಣದಲ್ಲಿ ಅಕ್ಕಿ ಸ್ಟಾಕ್ ಇಲ್ಲದ ಕಾರಣ ಮತ್ತೆ ಮಾರ್ಚ್ ತಿಂಗಳ ಅಕ್ಕಿ ಬುಧವಾರ ಗುರುವಾರ ವಿತರಿಸಲಾಗುವಂತ ಫಲಕವನ್ನು ಹಾಕ್ತಾ ಇದ್ರೆ, ಮತ್ತೆ ಬುಧವಾರ ಗುರುವಾರ ಬಂದ್ರು ಕೂಡ ಅಂತಂದ್ರೆ ಎಷ್ಟು ಸ್ಟಾಕ್ ಬರುತ್ತೆ ಅಷ್ಟು ಮಾತ್ರ ಜನರಿಗೆ ಸಿಗುತ್ತೆ. ಹೀಗಾಗಿ ಒಂದು ರೀತಿ ಏನಂತಂದ್ರೆ ಧಾರವಾಡದಲ್ಲಿ ಈಗ ನ್ಯಾಯಬೆಲೆ ರೇಷನ್ ಅಕ್ಕಿ ಸಿಗೋದಂದ್ರೆ ಸಿಕ್ಕವ್ರಿಗೆ ಸಿರುಂಡೆ ಅನ್ನೋ ರೀತಿ ನಿರ್ಮಾಣ. ನಾವಿಲ್ಲಿ ಬಂದಿರೋ ಜನರನ್ನೇ ಮಾತನಾಡ್ಸೋಣ, ಏನ್ ಹೇಳ್ತಾರ ಅಂತೇಳಿ. ಏನಾತ್ರಿ ಅಕ್ಕಿ ಸಿಗತ್ತಿಲ್ಲ, ಏನಂತಾರ್ರಿ? ಅಕ್ಕಿ ಸಿಗಾಕತ್ತಿಲ್ರಿ, 4-5 ದಿನ ಆತ ಹೋಗುದು ಬರೋದು ಹೊಳೆ. ಮತ್ ಇವತ್ತ ಹೊಳೆ ಕರ್ಸೇವ್ರಿ ಅವ್ರಿಗೆ ಕೊಡ್ತೇನೆ ಅಂತೇಳಿ ನಾವು ಫೋನ್ ಹಚ್ಚಿ ಕರ್ಸೇವ್ರಿ ಮೋಹನ್ ಅವ್ರಿಗೆ. ಮತ್ತೆ ನೀವು ನ್ಯೂಸ್ನವ್ರು ಬಂದಿದ್ರಿ, ಅದಕ್ಕೆ ನಿಂತೇವಿ. ಅಲ್ಲ ಈಗ ಏನಂತಾರ ಅವ್ರ ಅಕ್ಕಿ ಕೇಳ್ರ? ಅದ ಗುಡಾನ್ದಾಗ ಸ್ಟಾಕ್ ಇಲ್ಲ ಅಂತಾರ್ರಿ, ಬಂದ್ಮ್ಯಾಗ ಕೊಡ್ತೀವಿ ಅಂತಾರ. ಬರ್ತೈತಿ ಒಂದಿನ ಬಂದ್ಮ್ಯಾಗ 10-11 ಮಟ ಕೊಡ್ತಾರ, ಖಾಲಿ ಆಕೈತಿ ಮತ್ ನಮಗ್ ಸಿಗವಲ್ದು. ಇದು ಏನಂತಂದ್ರೆ ಜನ ಹೇಳೋದು ನಾವು ಬರ್ತಾ ಇದ್ದಂತೆ ಸ್ಟಾಕ್ ಖಾಲಿನೇ ಆಗ್ತೇವೆ, ಈಗ ನಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ನ್ಯಾಯಬೆಲೆ ಅಂಗಡಿಯವರು ಕೂಡ ಅವ್ರ ಜನರಿಗೆ ಕರ್ಸಿದಾರೆ. ಈಗ ನಾವು ಅವರನ್ನೇ ಮಾತನಾಡ್ಸೋಣ, ಯಾಕ್ರಿ ಏನ್ ಅಕ್ಕಿ ಕೊಡತ್ತಿಲ್ಲ, ಸ್ಟಾಕ್ ಇಲ್ಲ ಅಂತ? ಸರ್ ಏನಿಲ್ಲ, ತೊಂದರೆ ಏನಾಗೈತೆ ಅಂತಂದ್ರ 5 ಕೆಜಿ ಅಕ್ಕಿಗೆ ಸರ್ಕಾರ ದುಡ್ಡು ಕೊಡ್ತಿತ್ತು. ಆದ್ರ ಫೆಬ್ರವರಿ ಹೆಚ್ಚುವರಿ ಅಕ್ಕಿಗೆ ದುಡ್ಡು ಕೊಡೋದು ಫೆಬ್ರವರಿ ಮತ್ತು ಮಾರ್ಚ್ ಕೂಡ ಈ ತಿಂಗಳು 15 ಕೆಜಿ ಅಕ್ಕಿ ಕೊಳ್ಳಿಕತ್ತಾರ. ಪ್ರತಿ ತಿಂಗಳು 5 ಕೆಜಿ ಕೊಡ್ತಿದ್ರೆ ಯಾವುದೇ ತೊಂದರೆ ಇದ್ದಿಲ್ಲ. ಈ ತಿಂಗಳ ಪ್ರಮಾಣ ಹೆಚ್ಚಾಗಿರೋದ್ರಿಂದ FCIದಾಗ ಅಕ್ಕಿ ಮಾಲ್ ಸ್ಟಾಕ್ ಇದೆ. ಬಟ್ ಅಲ್ಲಿಂದ ರಿಟೇಲ್ ಉಗ್ರಾಣದಾಗ ನಮ್ಮ ಗುಡೌನ್ದಾಗ KFC ಗುಡೌನ್ದಾಗ ಬರಕ ಮಾಲ್ ತಯಾರಿಲ್ಲ. ಯಾಕೆ ಕಾರಣಪ್ಪ ಅಂತ ಕೇಳಿದ್ರೆ ಗುಡೌನ್ ಮ್ಯಾನೇಜರ್ ಕೇಳಿದ್ರೆ ಏನಂತಾರ ಅವರು, ಹಮ್ಮಾಳ್ರು ಕೊಡ್ತೀರಿ, ಹಮ್ಮಾಳ್ರು ನಮ್ಗೆ ಅಕ್ಕಿಯಲ್ಲಿ ಲೋಡ್ ಮಾಡಕ್ ತಯಾರಿಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರ ಅವ್ರು. ಹೌದು ಸರ್, ನೀವು ನಮ್ಗೆ ಹಿಂಗೈತ್ರಿ, ನಾವು ಇಲ್ಲಿ 1000 ಮಂದಿಗೆ ಸಂಭಾಳಿಸ್ಬೇಕು, ಪಾಪ ಜನರಿಗೆ ಇವತ್ತು ಬಾ ನಾಳೆ ಬಾ ಅನ್ನೋ ಲೆಕ್ಕಕ್ಕೆ ನಾವು ಮಾತಾಡಕತ್ತೀವಿ. ಬಟ್ ಅವ್ರು ನಾಳೆ ತಲೆ ತಗೋದ ಕೆಲಸ ನಮ್ಮಲ್ಲಿ ಏನು ಅಟ್ಯಾಕ್ ಮಾಡ್ತಾರ ಅನ್ನೋ ಅಂತ ಭಯ ನಮ್ಗೆ ಆಗೈತಿ. ಆ ಕಾರಣಕ್ಕಾಗಿ ನಾವು ಜಲ್ದಿ ಕೊಡ್ರಿ ಅಂತ ಹೇಳಿ ಕೆಲಸ ದಿನ ಹೋಗುದು ಸರ್. ಈಗ ನೋಡ್ರಿ, ಇವತ್ತು ಮತ್ತೆ ಹೋಗಿ ಬಂದ್ರಿ, ಇವತ್ತು ಬರೀ 2 ಗಾಡಿ ಬಂದೈತ್ರಿ, ಆ ಯಾರು ತಗೊಂಡು ಹೋಗಿಲ್ಲ ಅವ್ರು ಕೊಡಕತ್ತೀವಿ ಅನ್ನಕತ್ತಾರ. ಮತ್ತೆ ನಾವು ಏನ್ ಮಾಡೋಣ್ರಿ ಅನ್ನೋ ಲೆಕ್ಕಕ್ಕೆ ಬಂದೈತಿ. ಅದಕ್ಕೆ ಕೂಡಲೇ ಸರ್ಕಾರ ಆಗಲಿ ಅಥವಾ ಇದಕ್ಕೆ ಯಾರು ವ್ಯವಸ್ಥೆ ಇದಾರ ಮೇಲಧಿಕಾರಿಗಳ ಕೂಡಲೇ ಇದಕ್ಕೆ ಗಮನ ಹರಿಸಿ ಈ ವಿತರಣೆಯಲ್ಲಿ ಆಗುತ್ತಿರುವ ವಿಳಂಬವನ್ನು ಸರಿಪಡಿಸುವ ಮೂಲಕ ಜನರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೈತೆ ಸರ್. ಇದು ಅಂತಂದ್ರೆ ನ್ಯಾಯಬೆಲೆ ಅಂಗಡಿಯವರು ಕೂಡ ಹೇಳೋದೇನು, ಪ್ರಮುಖವಾಗಿ ಸರ್ಕಾರ ಇಷ್ಟು ದಿನಗಳವರೆಗೆ ಪ್ರತಿ ತಿಂಗಳು ಏನು ಹೆಚ್ಚುವರಿ 5 ಕೆಜಿ ಅಕ್ಕಿಯನ್ನು ಕೊಡ್ತಿತ್ತು. 5 ಕೆಜಿ ಅಕ್ಕಿಗೆ ಪರ್ಯಾಯವಾಗಿ 170 ರೂಪಾಯಿಯನ್ನು ಸಂದಾಯ ಮಾಡ್ತಾ ಇದ್ರೆ, ಕಳೆದ ತಿಂಗಳಿಂದ ನಾವು ಅಕ್ಕಿ ಬದಲಿಗೆ ಹಣ ಕೊಡೋದಿಲ್ಲ, ಅಕ್ಕಿಯನ್ನೇ ಕೊಡ್ತೀವಿ ಅನ್ನೋ ಒಂದು ಘೋಷಣೆ ಮಾಡುತ್ತೆ. ಹೀಗಾಗಿ ಕಳೆದ ತಿಂಗಳು 5 ಕೆಜಿ ಅಕ್ಕಿ ಬರಬೇಕಿತ್ತು, ಅದ್ರ ಅಕ್ಕಿ ಬರಲಿಲ್ಲ. ಆ ಅಕ್ಕಿಯನ್ನು ಕೂಡ ಇದೇ ತಿಂಗಳು ಸೇರಿಸಿ ಸುಮಾರು 15 ಕೆಜಿ ಕೊಡ್ತೀವಿ ಅಂತ ಹೇಳಿದಾಗ ಈ ಗೊಂದಲ ಸೃಷ್ಟಿಯಾಗಿದ್ದು, ಸ್ಟಾಕ್ ಕೂಡ ತಕ್ಕ ಮಟ್ಟಿಗೆ ಸ್ಟಾಕ್ ಬರ್ತಾ ಇಲ್ಲ. ಸ್ಟಾಕ್ ನಿರ್ವಹಣೆಯನ್ನು ಮುಂಚಿತವಾಗಿ ಮಾಡಿಕೊಂಡು ಏನಂತಂದ್ರೆ ಈ ರೀತಿ ಒಂದು ಘೋಷಣೆ ಮಾಡಬೇಕಿತ್ತು, ಈ ರೀತಿ ವಿತರಣೆ ವ್ಯವಸ್ಥೆ ಮಾಡಬೇಕಾದ್ರೆ ಈಗ ನ್ಯಾಯಬೆಲೆ ಅಂಗಡಿಕಾರರು ಮತ್ತು ಜನರು ಇಲ್ಲಿ ನಂತರ ಕಿತ್ತಾಡುವಂತ ಪರಿಸ್ಥಿತಿಯನ್ನ ಸರ್ಕಾರ ಈಗ ತಂದಿಟ್ಟಿದ್ದು, ಇದಕ್ಕೆ ಆದಷ್ಟು ಮಟ್ಟಿಗೆ ಶೀಘ್ರ ಪರಿಹಾರ ಒದಗಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ. ಡಿ.ವಿ. ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.